ನಮ್ಮ ಕಿರಣ್ ಅಣ್ಣ ಅವ್ರದ್ದು ಮತ್ತೆ ವರಲಕ್ಷ್ಮಿ ಅಕ್ಕ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ. ಹಾಗಾಗಿ ಮದುವೆಯಾದ ದಿನವನ್ನ ಒಂದು ಅರ್ಥಪೂರ್ಣವಾಗಿ ಜನಸ್ನೇಹಿ ನಿರಾಶ್ರಿತರಾಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಆಚರಣೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಶುಭಾಶಯಗಳು, ತಮಗೂ ಕೂಡ ಒಳ್ಳೇದಾಗ್ಲಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಕಿರಣ್ ಅಣ್ಣ ಅವ್ರದ್ದು ಮತ್ತು ವರಲಕ್ಷ್ಮಿ ಅಕ್ಕ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ. ಹಾಗಾಗಿ ಮದುವೆಯಾದ ದಿನವನ್ನು ಒಂದು ಅರ್ಥಪೂರ್ಣವಾಗಿ ಜನಸ್ನೇಹಿ ನಿರಾಶ್ರಿತರಾಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ತೀವಿ ಸರ್. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು, ತಮಗೂ ಕೂಡ ಒಳ್ಳೇದಾಗಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ನನ್ನ ಮೊಬೈಲ್ ನೋಡಿಕೊಂಡು ಇಲ್ಲಿ ಬರಬೇಕು ಬಂದು ಇದು ಮಾಡಿದ್ರು, ಇವರು ಇದು ಮಾಡಿದರು, ನಾನು ಕರ್ಕೊಂಡು ಹೋಗ್ತೇನೆ ಬನ್ನಿ ಅಂತೇಳಿ. ನನಗೆ ಕೊಡ್ಲೋಗಿಂದ ತುಂಬ ವರ್ಷಕ್ಕೆ ಆಯಿತು. ಹೇಗಿದೆ ಆಶ್ರಮ? ಚೆನ್ನಾಗಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕರ್ನಾಟಕ ಜನ? ತುಂಬ ಚೆನ್ನಾಗಿ ಹೋಗ್ತೀನಿ. ನೀವು ಪಾಪ ಇಲ್ಲಿ ಬಂದು ಎಲ್ಲರಿಗೂ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ, ಇಲ್ಲಿ ಬಂದಿದ್ದೀರಾ. ಆಶ್ರಮ ಹೇಗಿದೆ? ಕರ್ನಾಟಕದ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಕ್ಕೆ ಏನು ಹೇಳೋದೇನಿಲ್ಲ ಸರ್. ಇವ್ರು ನಮ್ಮ ಆತ್ಮ ಸ್ನೇಹಿತ, ಮದುವೆ ದಿವಸ ಅಂದಾನ ಮಾಡಿಸ್ಬೇಕು ಅಂದ. ಸರಿ ಬಾರಪ್ಪ, ಇಲ್ಲಿ ನನ್ನ ಮಗಳು ನಮ್ಮ ಗೊತ್ತಿರೋರು ಇದ್ದಾರೆ, ಅಲ್ಲಿ ಅನಾಥಾಶ್ರಮ ಜನಶ್ರೀ ಇದರಲ್ಲಿ ಅಂದಾನ ಮಾಡ್ಸೋಣ, ದೇವ್ರು ಒಳ್ಳೇದು ಮಾಡಲಿ ಅಂತ ಕರ್ಕೊಂಡ್ಬಂದಿದ್ದೆ. ಹೇಗಿದೆ ಆಶ್ರಮ? ಸೂಪರ್ ಆಗಿದೆ. ಅದು ಎಲ್ಲ ಹೇಳ್ತಾರೆ ಯಾವೆಲ್ಲ ಸುಳ್ಳು ಸರ್. ಸೂಪರ್ ಆಗಿ ಹೇಳೋ ಮಾತೆಲ್ಲ ಕೇಳೋಕಾಯ್ತದ? ಇಲ್ಲಿ ಬಂದು ಕಣ್ಣಿನ ನೋಡ್ಬೇಕಲ್ವಾ? ಹೌದು, ಮಾಡ್ಬೇಕಂತ ತುಂಬ ಕಷ್ಟ ಇದೆ ಅಣ್ಣ. ಇಷ್ಟು ಕಷ್ಟ ಪಡ್ಬೇಕು ಇದಕ್ಕೆ. ಸಮಯ ಕರ್ನಾಟಕ ಜನಕ್ಕೆ ಏನು ಹೇಳ್ತೀರಾ ಈ ಆಶ್ರಮ? ಎಲ್ಲರೂ ಬಂದು ಎಲ್ಲರೂ ಅಂದಾನ ಎಲ್ಲ ಅವ್ರ ಕೈಲಿ ಏನಾಗಿದೆ ಅದನ್ನ ಬಂದು ಎಲ್ಲ ಇದು ಮಾಡಿಕೊಡ್ಲಿ. ಒಳಗಡೆ ಎಲ್ಲ ಚೆನ್ನಾಗಿದೆ. ಮತ್ತು ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅವ್ರ ಕೈಲಿ ಎಷ್ಟಾದ ಸಿಮೆಂಟು ಮಣ್ಣು ಎಷ್ಟು ಅವ್ರ ಕೈಲಿ ಏನಾದ್ರು ಕೊಡ್ಲಿ. ಥ್ಯಾಂಕ್ ಯು. ನಾವು ಜನಗಳು ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು, ಒಳ್ಳೇದಾಗಲಿ. ಆಮೇಲೆ 1ನೇ ತಾರೀಕು ಬೇರೆ ಮತ್ತೆ 1ನೇ ತಾರೀಕು ನಮ್ಮ ಬಾಸ್ ಬರ್ತಡೆ, ಮತ್ತೆ 1ನೇ ತಾರೀಕು ಸಿಗವ. ಥ್ಯಾಂಕ್ ಯು, ಒಳ್ಳೇದಾಗಲಿ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡೋಣ. ಒಳ್ಳೇದಾಗಲಿ. ಇಡೀ ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. 100 ವರ್ಷ ದೇವ್ರು ಚೆನ್ನಾಗಿಟ್ಟಿರಲಿ. ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತಣ್ಣಗಿಟ್ಟಿರಲಿ. ಒಳ್ಳೇದಾಗಲಿ ಅಣ್ಣ, ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.